ಭಾರತಕ್ಕೆ ಸ್ವತಂತ್ರ ಹೇಗೆ ಬಂತು? ಇದು ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿದ ಇತಿಹಾಸದ ಕಥೆ ಅಲ್ಲ. ಇದು ಒಂದು ಇತಿಹಾಸದ ಮಣ್ಣಲ್ಲಿ ಮಣ್ಣಾದ ಒಂದು ಪರ್ಯಾಯ ಇತಿಹಾಸದ ಕತೆ. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಭಾರತಕ್ಕೆ ಸ್ವತಂತ್ರ ಹೇಗೆ ಬಂತು ಹಾಗೂ ಭಾರತಕ್ಕೆ ಬ್ರಿಟಿಷರು ಆಗಸ್ಟ್ 15ರಂದೇ ಏಕೆ ಸ್ವಾತಂತ್ರ್ಯ ಕೊಟ್ಟರು ಎಂಬ ಒಂದು ಪರ್ಯಾಯ ಇತಿಹಾಸದ ಕಥೆಯನ್ನ ತಿಳಿದುಕೊಳ್ಳೋಣ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದಿಂದ ಮಾತ್ರ ಎಂದು ನೀವು ಭಾವಿಸುತ್ತಿದ್ದರೆ ಅದು ಸಂಪೂರ್ಣ ಸತ್ಯವಲ್ಲ. ಶಾಲೆಯಲ್ಲಿ ನಾವು ಬ್ರಿಟಿಷರು ಭಾರತವನ್ನು ಹೇಗೆ ಆಳಿದರು ಮತ್ತು ನಮ್ಮ ಪೂರ್ವಜರು ತಮ್ಮ ರಕ್ತವನ್ನು ಅರ್ಪಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಟ್ಟರು ಎಂಬುದನ್ನು ಕಲಿತಿದ್ದೇವೆ. ಸ್ವಾತಂತ್ರ್ಯ ಎಂಬ ಪದ ಕೇಳಿದಾಗಲೆಲ್ಲ ನಮಗೆ ನೆನಪಿಗೆ ಬರುವುದು ಮಹಾತ್ಮ ಗಾಂಧೀಜಿ ಮತ್ತು ಅವರ ಸ್ವಾತಂತ್ರ್ಯ ಹೋರಾಟ. ಆದರೆ ಇಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ. ಬ್ರಿಟಿಷರು ಭಾರತವನ್ನು ತೊರೆದಿದ್ದು ಕೇವಲ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅಹಿಂಸಾ ಹೋರಾಟದಿಂದಲೇನಾ? ಲಕ್ಷಾಂತರ ಭಾರತೀಯರ ಮೇಲೆ ದೌರ್ಜನ್ಯ ನಡೆಸಿದ್ದ ಬ್ರಿಟಿಷರು ಕೇವಲ ಗಾಂಧೀಜಿಯವರ ಅಹಿಂಸಾ ಚಳುವಳಿಯಿಂದ ಪ್ರಭಾವಿತರಾಗಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರ? ಹಾಗಾದರೆ ಬ್ರಿಟಿಷರು ಭಾರತವನ್ನು ತೊರೆಯಲು ಕಾರಣವಾದ ಪ್ರಮುಖ ಅಂಶಗಳು ಯಾವುವು? ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಬ್ರಿಟಿಷರು ಭಾರತವನ್ನು ಏಕೆ ತೊರೆಯಬೇಕಾಯಿತು ಎಂಬುದರ ಬಗ್ಗೆ ಕೆಲವು ಐತಿಹಾಸಿಕ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ಈ ಕಂಟೆಂಟ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ವಾತಂತ್ರ್ಯಕ್ಕಾಗಿ ರಕ್ತ ಅರ್ಪಿಸಿದ ಹೋರಾಟಗಾರರು. ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಆದರೆ ಈ ಸ್ವಾತಂತ್ರ್ಯದ ಹಿಂದೆ ಅನೇಕ ಹೋರಾಟಗಾರರ ತ್ಯಾಗವಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಭಗತ್ ಸಿಂಗ್ ಸೇರಿದಂತೆ ಅನೇಕರು ತಮ್ಮದೇ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಪ್ರತಿಯೊಬ್ಬರ ಹೋರಾಟದ ವಿಧಾನ ವಿಭಿನ್ನವಾಗಿತ್ತು, ಆದರೆ ಗುರಿ ಒಂದೇ: ಭಾರತವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದು. 1942ರಲ್ಲಿ ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಆರಂಭಿಸಿದರು. ಈ ಚಳುವಳಿಯು ದೇಶದ ವಿವಿಧ ಭಾಗಗಳ ಜನರನ್ನು ಒಂದೇ ಹೋರಾಟದ ಅಡಿಯಲ್ಲಿ ಒಗ್ಗೂಡಿಸಿತು. ಭಾರತದಿಂದ ಬ್ರಿಟಿಷರು ಹೊರ ಹೋಗಬೇಕು ಎಂಬ ಬೇಡಿಕೆ ಮತ್ತಷ್ಟು ಬಲವಾಯಿತು. ಗಾಂಧೀಜಿಯವರ ಕೊಡುಗೆಯನ್ನು ಮರೆಯಲು ಸಾಧ್ಯವಿಲ್ಲ. ದಂಡಿ ಯಾತ್ರೆಯಿಂದ ಹಿಡಿದು ಸತ್ಯಾಗ್ರಹ ಮತ್ತು ಅಹಿಂಸಾ ಚಳುವಳಿಗಳವರೆಗೆ ಜನರನ್ನ ಸಂಘಟಿಸುವಲ್ಲಿ ಗಾಂಧೀಜಿ ಪ್ರಮುಖ ಪಾತ್ರ ವಹಿಸಿದ್ದರು. ಅದಕ್ಕಾಗಿ ಇಂದಿಗೂ ನಾವು ಅವರನ್ನ ಗೌರವಿಸುತ್ತೇವೆ. ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕೇವಲ ಒಬ್ಬ ವ್ಯಕ್ತಿಯ ಹೋರಾಟವಾಗಿ ನೋಡುವುದು ಎಷ್ಟು ಸರಿ? ದಂಡಿ ಯಾತ್ರೆಯಿಂದ ಸ್ವಾತಂತ್ರ್ಯದವರೆಗೆ 1930 ಮಾರ್ಚ್ 12ರಂದು ಭಾರತದಲ್ಲಿ ಗಾಂಧೀಜಿ ದಂಡಿ ಯಾತ್ರೆಯನ್ನ ಆರಂಭಿಸಿದರು. ಇದು ಬ್ರಿಟಿಷರ ಉಪ್ಪಿನ ಕಾನೂನಿನ ವಿರುದ್ಧದ ಮಹತ್ವದ ಜನಾಂದೋಲನವಾಗಿತ್ತು. ಆ ಸಮಯದಿಂದ ಸ್ವಾತಂತ್ರ್ಯ ಸಿಗುವವರೆಗೂ ಸುಮಾರು 17 ವರ್ಷಗಳ ಕಾಲ ವಿವಿಧ ರೀತಿಯ ಹೋರಾಟಗಳು ಮುಂದುವರಿದವು. ಬ್ರಿಟಿಷರಿಗೆ ಭಾರತೀಯ ಜನರಲ್ಲಿ ಸ್ವಾತಂತ್ರ್ಯದ ಆಸೆ ಹೆಚ್ಚುತ್ತಿದೆ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ವಿಭಿನ್ನ ರೀತಿಯ ಹೋರಾಟವು ರೂಪುಗೊಳ್ಳುತ್ತಿತ್ತು. ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಬಹಳಷ್ಟು ಜನರಿಗೆ ತಿಳಿಯದೇ ಇರುವ ವಿಷಯ ಎಂದರೆ ಸುಭಾಷ್ ಚಂದ್ರ ಬೋಸ್ ಅವರು 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರ ನಾಯಕತ್ವದ ಸಾಮರ್ಥ್ಯ ಮತ್ತು ರಾಜಕೀಯ ಚಿಂತನೆ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಗಾಂಧೀಜಿ ಮತ್ತು ಬೋಸ್ ಅವರ ನಡುವೆ ಸ್ವಾತಂತ್ರ್ಯ ಪಡೆಯುವ ಮಾರ್ಗದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದವು. ಗಾಂಧೀಜಿಯವರು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಪಡೆಯುವ ಮಾರ್ಗವನ್ನು ನಂಬಿದ್ದರು. ಆದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಭಿಪ್ರಾಯ ಬೇರೆಯದ್ದೇ ಆಗಿತ್ತು. ಬ್ರಿಟಿಷರು ಸ್ವಯಂ ಪ್ರೇರಿತವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದಿಲ್ಲ. ಅವರಿಗೆ ವಿರುದ್ಧವಾಗಿ ಮತ್ತಷ್ಟು ಬಲವಾದ ಒತ್ತಡ ನಿರ್ಮಾಣ ಮಾಡಬೇಕು ಎಂಬುದು ನೇತಾಜಿ ನಂಬಿದ್ದರು. ಈ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಕಾಂಗ್ರೆಸ್ನೊಳಗೆ ಬೋಸ್ ಮತ್ತು ಇತರ ನಾಯಕರ ನಡುವೆ ಸಂಘರ್ಷ ಉಂಟಾಯಿತು. ನಂತರ ನೇತಾಜಿ ಕಾಂಗ್ರೆಸ್ನ ನಾಯಕತ್ವದಿಂದ ದೂರ ಆದರು. ಬ್ರಿಟಿಷರ ವಿರುದ್ಧ ಮತ್ತೊಂದು ಹೋರಾಟ. ಬ್ರಿಟಿಷರಿಗೆ ನೇತಾಜಿಯವರ ಚಟುವಟಿಕೆಗಳ ಬಗ್ಗೆ ಅರಿವಾದಾಗ ಅವರನ್ನು ಬಂಧಿಸಲಾಯಿತು. ಆದರೆ 1940ರ ದಶಕದ ಆರಂಭದಲ್ಲಿ ನೇತಾಜಿ ಬ್ರಿಟಿಷರ ಕಣ್ಗಾವಲಿನಿಂದ ತಪ್ಪಿಸಿಕೊಂಡು ಭಾರತದಿಂದ ಹೊರಹೋದರು. ಅದೇ ಸಮಯದಲ್ಲಿ 2ನೇ ವಿಶ್ವಯುದ್ಧ ನಡೆಯುತ್ತಿತ್ತು. ಒಂದು ಕಡೆ ಜರ್ಮನಿ, ಇಟಲಿ ಮತ್ತು ಜಪಾನ್ ಮತ್ತು ಇನ್ನೊಂದು ಕಡೆ ಬ್ರಿಟನ್, ಫ್ರಾನ್ಸ್ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳು. ನೇತಾಜಿ ಈ ಪರಿಸ್ಥಿತಿಯನ್ನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಳಸಿಕೊಳ್ಳಲು ನಿರ್ಧರಿಸಿದರು. 1941ರಲ್ಲಿ ಅವರು ಜರ್ಮನಿಗೆ ತೆರಳಿದರು. ಅಲ್ಲಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಬೆಂಬಲ ಪಡೆಯುವ ಪ್ರಯತ್ನಿಸಿದರು. ಜರ್ಮನಿಯ ಸಹಾಯದಿಂದ ಬರ್ಲಿನ್ನಲ್ಲಿ ಫ್ರೀ ಇಂಡಿಯಾ ಸೆಂಟರ್ ಸ್ಥಾಪಿಸಲಾಯಿತು. ಅಲ್ಲಿಂದ ಭಾರತೀಯರನ್ನು ಉದ್ದೇಶಿಸಿ ರೇಡಿಯೋ ಪ್ರಸಾರಗಳನ್ನ ನಡೆಸಲಾಯಿತು. ಅವರ ಸಂದೇಶ ಸ್ಪಷ್ಟವಾಗಿತ್ತು:
ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಡಬೇಕು. ಇದಾದ ನಂತರ ಆಜಾದ್ ಹಿಂದ್ ಫೌಜ್. ನಂತರ ನೇತಾಜಿ ದಕ್ಷಿಣ ಪೂರ್ವ ಏಷ್ಯಾಕ್ಕೆ ತೆರಳಿದರು. ಅಲ್ಲಿ ಭಾರತೀಯರ ನಂತರ ಸ್ಥಾಪನೆಯಾದ ಆಜಾದ್ ಹಿಂದ್ ಫೌಜ್. ನಂತರ ನೇತಾಜಿ ದಕ್ಷಿಣ ಪೂರ್ವ ಏಷ್ಯಾಕ್ಕೆ ತೆರಳಿದರು. ಅಲ್ಲಿ ಭಾರತೀಯ ಯುದ್ಧ ಬಂದಿಗಳು ಮತ್ತು ವಿದೇಶದಲ್ಲಿದ್ದ ಭಾರತೀಯರನ್ನ ಸಂಘಟಿಸಿ ಆಜಾದ್ ಹಿಂದ್ ಫೌಜ್ ಎಂಬ ಸೈನ್ಯವನ್ನು ರಚಿಸಿದರು. ನೇತಾಜಿಯವರ ಪ್ರಸಿದ್ಧ ಘೋಷಣೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಈ ಮಾತು ಅನೇಕ ಭಾರತೀಯರಲ್ಲಿ ದೇಶಭಕ್ತಿಯ ಭಾವನೆಯನ್ನ ಉಕ್ಕಿಸಿತು. ಆಜಾದ್ ಹಿಂದ್ ಫೌಜ್ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಮುಂದಾಯಿತು. ಎರಡನೇ ವಿಶ್ವಯುದ್ಧ ಮತ್ತು ಬ್ರಿಟಿಷರ ಸಂಕಷ್ಟ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು. ಎರಡನೇ ವಿಶ್ವಯುದ್ಧ ಬ್ರಿಟಿಷರ ಆರ್ಥಿಕ ಮತ್ತು ಸೈನಿಕ ಶಕ್ತಿಯ ಮೇಲೆ ಭಾರಿ ಒತ್ತಡ ತಂದಿತ್ತು. ದಶಕಗಳ ಕಾಲ ಭಾರತದ ಸಂಪನ್ಮೂಲಗಳನ್ನು ಬಳಸಿಕೊಂಡಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಯುದ್ಧದ ನಂತರ ಆರ್ಥಿಕವಾಗಿ ದುರ್ಬಲಗೊಂಡಿತ್ತು. ಭಾರತದ ಮೇಲೆ ಆಡಳಿತ ನಡೆಸುವುದು ಬ್ರಿಟನ್ನಿಗೆ ಹಿಂದಿನಂತೆಯೇ ಸುಲಭವಾಗಿರಲಿಲ್ಲ. ಇದರ ಜೊತೆಗೆ ಬ್ರಿಟಿಷ್ ಭಾರತೀಯ ಸೇನೆಯಲ್ಲಿದ್ದ ಭಾರತೀಯ ಸೈನಿಕರ ಸಂಖ್ಯೆಯೇ ಬಹಳ ದೊಡ್ಡದಾಗಿತ್ತು. ಅಂದರೆ ಭಾರತವನ್ನು ಆಳಲು ಬ್ರಿಟಿಷರು ಕೇವಲ ಬ್ರಿಟಿಷ್ ಸೈನಿಕರನ್ನೇ ಅವಲಂಬಿಸಿರಲಿಲ್ಲ. ಭಾರತೀಯ ಸೈನಿಕರೇ ಬ್ರಿಟಿಷ್ ಸಾಮ್ರಾಜ್ಯದ ಸೈನಿಕ ಶಕ್ತಿಯ ಪ್ರಮುಖ ಭಾಗವಾಗಿದ್ದರು. ಇದು ಅತ್ಯಂತ ಮಹತ್ವದ ಅಂಶ. ಏಕೆಂದರೆ ಬ್ರಿಟಿಷ್ ಸೈನಿಕರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕೇವಲ 50 ಸೈನಿಕರಿದ್ದರೆ, ಆದರೆ ಅದೇ ಬ್ರಿಟಿಷ್ ಸಾಮ್ರಾಜ್ಯದ ಸೈನಿಕರಲ್ಲಿ ಭಾರತೀಯ ಸೈನಿಕರು 3 ಲಕ್ಷ ಜನರಿದ್ದರು. ಭಾರತ ಸ್ವಾತಂತ್ರ್ಯ ಪಡೆಯುವಲ್ಲಿ ಇನ್ನೊಂದು ಪ್ರಮುಖ ಅಂಶವೆಂದರೆ ಅದೇ ನೇತಾಜಿ ಸ್ಥಾಪಿಸಿದ ಆಜಾದ್ ಹಿಂದ್ ಫೌಜ್ ಎಂಬ ಸೈನ್ಯ. ನೇತಾಜಿ ಭಾರತೀಯ ಸೈನಿಕರನ್ನ ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿದರು. ಅವರ ಉದ್ದೇಶ ಏನೆಂದರೆ ಬ್ರಿಟಿಷರ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯ ಸೈನಿಕರು ಒಂದು ದಿನ ಬ್ರಿಟಿಷರ ಪರವಾಗಿ ಅಲ್ಲ, ಭಾರತದ ಸ್ವಾತಂತ್ರ್ಯಕ್ಕಾಗಿ ನಿಲ್ಲಬೇಕು ಎಂಬುದು. ಆಜಾದ್ ಹಿಂದ್ ಫೌಜ್ ಬರ್ಮಾ ಪ್ರದೇಶದಿಂದ ಭಾರತಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿತು. 1944ರಲ್ಲಿ ಐಎನ್ಎ ಮತ್ತು ಜಪಾನಿನ ಪಡೆಗಳು ಭಾರತದ ಈಶಾನ್ಯ ಭಾಗದತ್ತ ಮುನ್ನಡೆದವು. ಕೊಹಿಮಾ ಮತ್ತು ಇಂಪಾಲ್ ಪ್ರದೇಶಗಳಲ್ಲಿ ಭೀಕರ ಯುದ್ಧಗಳು ನಡೆದವು. ಆದರೆ ಐಎನ್ಎಗೆ ಸಾಕಷ್ಟು ಶಸ್ತ್ರಾಸ್ತ್ರ ಮತ್ತು ಆಹಾರ, ವಾಯು ಬೆಂಬಲ ಮತ್ತು ಸರಬರಾಜು ದೊರೆಯದ ಕಾರಣ ದೊಡ್ಡ ಸಮಸ್ಯೆಗಳು ಎದುರಾದವು. ನಂತರ ಯುದ್ಧದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತು. ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ನಡೆಸಿತು. ನಂತರ ಜಪಾನ್ ಶರಣಾಯಿತು. ಇದರಿಂದ ಐಎನ್ಎಗೆ ದೊರೆಯುತ್ತಿದ್ದ ಜಪಾನಿನ ಬೆಂಬಲವೂ ಕುಂಠಿತವಾಯಿತು. ನೇತಾಜಿಯವರ ಸಶಸ್ತ್ರ ಹೋರಾಟ ನಿರೀಕ್ಷಿತ ರೀತಿಯಲ್ಲಿ ಯಶಸ್ವಿಯಾಗಲಿಲ್ಲ. ಆದರೂ ಅದರ ಪ್ರಭಾವ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೊಂದು ಬ್ರಿಟಿಷರಿಗೆ ಭಯ ಹುಟ್ಟಿಸಿದ ಮತ್ತೊಂದು ಘಟನೆ ಏನೆಂದರೆ ಐಎನ್ಎ ಅಧಿಕಾರಿಗಳು ಮತ್ತು ಸೈನಿಕರ ವಿರುದ್ಧ ಬ್ರಿಟಿಷರು ವಿಚಾರಣೆ ನಡೆಸಿದರು. ಈ ವಿಚಾರಣೆಗಳು ಭಾರತದಲ್ಲಿ ಭಾರಿ ಜನ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಿದವು. ಜನರು ಐಎನ್ಎ ಸೈನಿಕರ ಪರವಾಗಿ ನಿಂತರು. ಇದರ ಪರಿಣಾಮವಾಗಿ ಬ್ರಿಟಿಷರಿಗೆ ಒಂದು ವಿಷಯ ಸ್ಪಷ್ಟವಾಗತೊಡಗಿತು. ಭಾರತೀಯ ಸೈನಿಕರು ಮತ್ತು ಸಾಮಾನ್ಯ ಜನರು ತಮ್ಮ ವಿರುದ್ಧ ಒಂದಾದರೆ ಭಾರತವನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಇದು ಬ್ರಿಟಿಷರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿತು. 1946ರಲ್ಲಿ ರಾಯಲ್ ಇಂಡಿಯನ್ ನೇವಿ ಬಂಡಾಯವೂ ಕೂಡ ನಡೆಯಿತು. ಭಾರತೀಯ ನೌಕಾಪಡೆಯ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದು ಬ್ರಿಟಿಷರಿಗೆ ಮತ್ತೊಂದು ದೊಡ್ಡ ಎಚ್ಚರಿಕೆಯಾಯಿತು. ಏಕೆಂದರೆ ಬ್ರಿಟಿಷರ ಆಡಳಿತದ ಪ್ರಮುಖ ಆಧಾರವೇ ಭಾರತೀಯ ಸಶಸ್ತ್ರ ಪಡೆಗಳ ಸಹಕಾರವಾಗಿತ್ತು. ಆ ಸಹಕಾರವೇ ಕುಸಿಯಲು ಆರಂಭಿಸಿದರೆ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಎಷ್ಟು ದಿನ ಉಳಿಯಲು ಸಾಧ್ಯ? ಇದೇ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿ ಬ್ರಿಟಿಷರಿಗೆ ಉಳಿಯಿತು. ಹಾಗಾದರೆ ಗಾಂಧೀಜಿಯವರ ಪಾತ್ರವೇನು? ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು ಗಾಂಧೀಜಿಯವರ ಹೋರಾಟದಿಂದ ಮಾತ್ರ ಎಂದು ಹೇಳುವುದು ಇತಿಹಾಸದ ಅತಿ ಕಟು ಸುಳ್ಳು ಎಂದೇ ಹೇಳಬಹುದು. ಅದೇ ಸಮಯದಲ್ಲಿ ಗಾಂಧೀಜಿಯವರ ಪಾತ್ರವೇ ಇರಲಿಲ್ಲ ಎಂದು ಹೇಳುವುದು ತಪ್ಪು. ಗಾಂಧೀಜಿ ಲಕ್ಷಾಂತರ ಭಾರತೀಯರನ್ನು ಅಹಿಂಸಾತ್ಮಕ ಚಳುವಳಿಗಳ ಮೂಲಕ ರಾಜಕೀಯವಾಗಿ ಸಂಘಟಿಸಿದವರು. ಅವರ ಚಳುವಳಿಗಳು ಬ್ರಿಟಿಷರ ಆಡಳಿತದ ನೈತಿಕ ಮಾನ್ಯತೆಯನ್ನು ಪ್ರಶ್ನಿಸಿದವು. ದೇಶದ ಸಾಮಾನ್ಯ ಜನರನ್ನು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿಸಿದವರು. ಆದರೆ ಸ್ವಾತಂತ್ರ್ಯವು ಒಂದೇ ಒಂದು ಕಾರಣದಿಂದ ಬಂದಿದ್ದಲ್ಲ. ಅದರ ಹಿಂದೆ ಅನೇಕ ಹೋರಾಟಗಳು, ತ್ಯಾಗಗಳು ಮತ್ತು ರಾಜಕೀಯ ಹಾಗೂ ಆರ್ಥಿಕ ಪರಿಸ್ಥಿತಿಗಳಿದ್ದವು. ಇದಾದ ನಂತರ ಬ್ರಿಟನ್ ಏಕೆ ಭಾರತವನ್ನು ತೊರೆಯಬೇಕಾಯಿತು ಎಂಬುದನ್ನು ನೋಡೋಣ. ಎರಡನೇ ವಿಶ್ವಯುದ್ಧದ ನಂತರ ಬ್ರಿಟನ್ ಭಾರೀ ಆರ್ಥಿಕ ಸಂಕಷ್ಟದಲ್ಲಿತ್ತು. ಸಾಮ್ರಾಜ್ಯವನ್ನು ಮುಂದುವರಿಸುವ ವೆಚ್ಚ ಅವರಿಗೆ ಹೆಚ್ಚಾಗಿತ್ತು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಜನ ಆಂದೋಲನಗಳು ಕೂಡ ಮುಂದುವರಿಯುತ್ತಿದ್ದವು. ಐಎನ್ಎ ಅಂದರೆ ನೇತಾಜಿ ಕಟ್ಟಿಸಿದ ಸೈನ್ಯ
ಆಜಾದ್ ಹಿಂದ್ ಫೌಜ್ ಪ್ರಭಾವ ಭಾರತೀಯ ಸೈನಿಕರಲ್ಲಿ ಪ್ರತಿಧ್ವನಿಸುತ್ತಿತ್ತು. 1946ರ ನೌಕಾಪಡೆ ಬಂಡಾಯದಂತಹ ಘಟನೆಗಳು ಬ್ರಿಟಿಷರ ಆತಂಕವನ್ನು ಹೆಚ್ಚಿಸಿದವು. ಭಾರತೀಯ ಸೇನೆ ಮತ್ತು ಜನರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಮುಂದುವರಿಸುವುದು ಬ್ರಿಟಿಷರಿಗೆ ಹೆಚ್ಚು ಕಷ್ಟವಾಗುತ್ತಿತ್ತು. ಇದರ ಜೊತೆಗೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ರಾಜಕೀಯ ಒತ್ತಡ ನಿರಂತರವಾಗಿ ಹೆಚ್ಚಾಗುತ್ತಿತ್ತು. ಹೀಗಾಗಿ ಬ್ರಿಟಿಷರಿಗೆ ಒಂದು ವಿಷಯ ಸ್ಪಷ್ಟವಾಯಿತು: ಭಾರತವನ್ನು ಇನ್ನು ದೀರ್ಘಕಾಲ ಆಳುವುದು ಸಾಧ್ಯವೂ ಅಲ್ಲ, ಆರ್ಥಿಕವಾಗಿ ಲಾಭದಾಯಕವೂ ಅಲ್ಲ. ಕೊನೆಗೆ 1947ರಲ್ಲಿ ಬ್ರಿಟಿಷರು ಭಾರತದಿಂದ ಹೊರಹೋಗಲು ಸಿದ್ಧರಾದರು. ಆದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಜೂನ್ 30, 1948ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕು ಎಂದು ಬ್ರಿಟಿಷರು ಒಂದು ಆದೇಶವನ್ನು ಹೊರಡಿಸಿದ್ದರು. ಆದರೆ ಅಷ್ಟರಲ್ಲಿಯೇ ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆಗಳು ಪ್ರಾರಂಭವಾಗಿದ್ದವು. ಅದಕ್ಕಾಗಿ ಬ್ರಿಟಿಷರು ಆಗಸ್ಟ್ 15ರಂದು 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಘೋಷಿಸಿದರು. ಆದರೆ ಬ್ರಿಟಿಷರು ಆಗಸ್ಟ್ 15ರಂದೇ ಏಕೆ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ನಿರ್ಧರಿಸಿದರು ಎಂದರೆ, ಜಪಾನ್ ಆಗಸ್ಟ್ 15ರಂದೇ 1945 ಆಗಸ್ಟ್ 15ರಂದ ಬ್ರಿಟಿಷರ ಮುಂದೆ ಎರಡನೇ ವಿಶ್ವಯುದ್ಧ ಸೋತಿತ್ತು. ಆ ಸವಿ ನೆನಪಿಗಾಗಿಯೇ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ನಿರ್ಧರಿಸಿದ ಬ್ರಿಟಿಷರು. ಅದನ್ನೇ ನಾವು ಇಂದು ಆಗಸ್ಟ್ 15ರಂದ ಭಾರತವನ್ನ ಸ್ವಾತಂತ್ರ್ಯ ಆಯಿತು ಎಂದು ಆಚರಿಸಿಕೊಂಡು ಬರುತ್ತಿದ್ದೇವೆ. ಅಂತಿಮ ಮಾತು: ಹಾಗಾದರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಯಾರು ತಂದುಕೊಟ್ಟರು? ಒಬ್ಬ ವ್ಯಕ್ತಿಯೇ, ಒಂದು ಚಳುವಳಿಯೇ, ಒಂದು ಸಂಘಟನೆಯೇ? ಇಲ್ಲ. ಭಾರತದ ಸ್ವಾತಂತ್ರ್ಯವು ಅನೇಕ ದಶಕಗಳ ಹೋರಾಟದ ಫಲ. ಗಾಂಧೀಜಿಯವರ ಅಹಿಂಸಾ ಚಳುವಳಿಗಳು, ಭಗತ್ ಸಿಂಗ್ ಮತ್ತು ಅವರಂತಹ ಕ್ರಾಂತಿಕಾರಿಗಳ ತ್ಯಾಗ, ಸುಭಾಷ್ ಚಂದ್ರ ಬೋಸ್ ಮತ್ತು ಆಜಾದ್ ಹಿಂದ್ ಫೌಜ್ನ ಸಶಸ್ತ್ರ ಹೋರಾಟ, INA ವಿಚಾರಣೆಗಳಿಂದ ಉಂಟಾದ ಜನ ಪ್ರತಿಕ್ರಿಯೆ, 1946ರ ನೌಕಾಪಡೆಯ ಬಂಡಾಯ, ಭಾರತೀಯ ಸೈನಿಕರ ಮನೋಭಾವದಲ್ಲಿ ಆದ ಬದಲಾವಣೆ, ಎರಡನೇ ವಿಶ್ವ ಯುದ್ಧದ ನಂತರ ಬ್ರಿಟನ್ ಎದುರಿಸಿದ ಆರ್ಥಿಕ ಸಂಕಷ್ಟ ಮತ್ತು ಭಾರತದೊಳಗಿನ ನಿರಂತರ ರಾಜಕೀಯ ಒತ್ತಡ ಇವೆಲ್ಲವೂ ಸೇರಿ ಬ್ರಿಟಿಷರ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದವು. ಆದ್ದರಿಂದ ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ಒಂದೇ ವ್ಯಕ್ತಿಯ ಕಥೆಯಾಗಿ ನೋಡುವ ಬದಲು ಲಕ್ಷಾಂತರ ಭಾರತೀಯರ ಹೋರಾಟ ಮತ್ತು ತ್ಯಾಗ, ವಿವಿಧ ರೀತಿಯ ಪ್ರತಿರೋಧಗಳ ಒಟ್ಟಾರೆ ಫಲವಾಗಿ ನೋಡಬೇಕು. ಇತಿಹಾಸದಲ್ಲಿ ನಮಗೆ ತಿಳಿದಿರುವ ಕಥೆಗಳ ಜೊತೆಗೆ ಹೆಚ್ಚು ಚರ್ಚೆಯಾಗದ ಘಟನೆಗಳನ್ನು ತಿಳಿದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಈ ವಿಡಿಯೋ ನಿಮಗೆ ಆಸಕ್ತಿದಾಯಕರವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಇತಿಹಾಸ ಮತ್ತು ರಾಜಕೀಯ ಮತ್ತು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.